ಎಸ್.ಡಿ.ಪಿ.ಐ ಪಿ.ಎಫ್.ಐ ಮಾಡ್ತಿದ್ದಂತಹ ಭಯೋತ್ಪಾದಕ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಪಿ.ಎಫ್.ಐ ಸಂಗ್ರಹ ಮಾಡಿದ್ದ ಹಣವನ್ನು ಎಸ್.ಡಿ.ಪಿ.ಐ ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ. ರಾಜಕೀಯ ಪಕ್ಷದ ಮುಖವಾಡದ ರೂಪದಲ್ಲಿ ಇದ್ಕೊಂಡು ಪಿ.ಎಫ್.ಐನ ಕೃತ್ಯಗಳನ್ನು ಕಂಟಿನ್ಯೂ ಮಾಡ್ತಾ ಇದೆ ಅನ್ನೋದು ಆರೋಪ. ಹಾಗಿದ್ರೆ ಪಿ.ಎಫ್.ಐ ಬ್ಯಾನ್ ಮಾಡ್ದಂಗೆ ಎಸ್.ಡಿ.ಪಿ.ಐಯನ್ನು ಬ್ಯಾನ್ ಮಾಡೋದಕ್ಕೆ ಸಾಧ್ಯವಾ? ಎಸ್.ಡಿ.ಪಿ.ಐ ಪೊಲಿಟಿಕಲ್ ಪಾರ್ಟಿಯನ್ನು ಬ್ಯಾನ್ ಮಾಡುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕಿಲ್ಲ. ಒಂದು ಸಂಘಟನೆಯಾದರೆ ಅದನ್ನು ಬ್ಯಾನ್ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ. ಎಸ್.ಡಿ.ಪಿ.ಐ ಒಂದು ರಾಜಕೀಯ ಪಕ್ಷವಾಗಿರೋದ್ರಿಂದ ಸರ್ಕಾರ ಅದನ್ನು ಬ್ಯಾನ್ ಮಾಡೋದಕ್ಕೋದ್ರೆ ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಬ್ಯಾನ್ ಮಾಡಲಾಗ್ತಿದೆ ಅನ್ನುವ ರೀತಿಯಲ್ಲಿ ಆಗುತ್ತೆ. ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶವೂ ಇಲ್ಲ. ಹಾಗಿದ್ರೆ ಬ್ಯಾನ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ವಾ? ಸಾಧ್ಯ ಆಗುತ್ತೆ, ಆದರೆ ಅದು ಅಷ್ಟು ಸುಲಭ ಅಲ್ಲ. ಸಂಘಟನೆಯಾಗಿ ರಿಜಿಸ್ಟರ್ ಆದರೆ ಸಾಧ್ಯ, ಆದರೆ ರಾಜಕೀಯ ಪಕ್ಷ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸೊಸೈಟೀಸ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರೋದಿಲ್ಲ. ರಾಜಕೀಯ ಪಕ್ಷ ರಿಜಿಸ್ಟರ್ ಆಗೋದು ಚುನಾವಣಾ ಆಯೋಗದಲ್ಲಿ. ರಾಜಕೀಯ ಪಕ್ಷ ರಿಜಿಸ್ಟರ್ ಡಿರಿಜಿಸ್ಟರ್ ಅನ್ನುವಂತಹ ಪ್ರಕ್ರಿಯೆ ಇರುತ್ತೆ, ರಿಜಿಸ್ಟರ್ ಆಗಿರುತ್ತೆ. ರಾಜಕೀಯ ಪಕ್ಷವನ್ನು ಬ್ಯಾನ್ ಮಾಡುವ ಅಂದರೆ ಡಿರಿಜಿಸ್ಟರ್ ಮಾಡುವಂತಹ ಅಧಿಕಾರ ಚುನಾವಣಾ ಆಯೋಗಕ್ಕೆ ಮಾತ್ರ ಇರುತ್ತೆ. ಅದಕ್ಕೆ ಸಾಕ್ಷ್ಯ ಬೇಕು. ರಾಜಕೀಯ ಚಟುವಟಿಕೆಯನ್ನು ಬಿಟ್ಟು ದೇಶ ವಿರೋಧಿ ಕೃತ್ಯಗಳನ್ನು ಮಾಡ್ತಾ ಇದೆ ಈ ಪಕ್ಷ ಅನ್ನುವುದಕ್ಕೆ ಬಲವಾದ ಸಾಕ್ಷ್ಯ ಬೇಕು. ಸೂಕ್ತ ಸಾಕ್ಷ್ಯಗಳು ಸಿಕ್ಕಿದ್ರೆ ಅದು ಚುನಾವಣಾ ಆಯೋಗಕ್ಕೆ ಮನವರಿಕೆಯಾದರೆ ಆಗ ಕೇಂದ್ರ ಸರ್ಕಾರ ಇಂಥದ್ದೊಂದು ಬ್ಯಾನ್ ಮಾಡಿ ಅಂತ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಬಹುದು. ವಿತ್ ಎಲ್ಲ ದಾಖಲೆಗಳ ಸಮೇತ. ನಿಷೇಧ ಅಥವಾ ನೋಂದಣಿಯನ್ನು ರದ್ದು ಮಾಡುವ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ. ಹಾಗಿದ್ರೆ ಈ ಹಿಂದೆ ಯಾವುದಾದ್ರೂ ಆಗಿದೆಯಾ? ಪೊಲಿಟಿಕಲ್ ಪಾರ್ಟಿಗಳು ಬ್ಯಾನ್ ಆಗಿದೆಯಾ ಇಂಡಿಯಾದಲ್ಲಿ ಅಂತ ನೋಡಿದ್ರೆ ಆಗಿದೆ. 2009ರಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಮಾವೋ ಉಗ್ರರು ಅಂತ ಕರಿತೀವಲ್ಲ, ಅದು ಪೊಲಿಟಿಕಲ್ ಪಾರ್ಟಿಯೇ ಆಗಿತ್ತು ಮೊದಲು. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾವೋವಾದಿ ಬಣ. ಈ ಪಕ್ಷವನ್ನು 2009ರಲ್ಲಿ ಬ್ಯಾನ್ ಮಾಡಲಾಗಿತ್ತು. 2004ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು CPI ಮಾವೋವಾದಿ ಪಕ್ಷ. ಆ ಪಕ್ಷವನ್ನು 2009ರಲ್ಲಿ ಬ್ಯಾನ್ ಮಾಡಲಾಗಿತ್ತು. UAPA ಕಾಯ್ದೆಯ ಅಡಿಯಲ್ಲಿ ಅಕ್ರಮ ಚಟುವಟಿಕೆಗಳನ್ನು ಮಾಡ್ತಾ ಇದೆ ಅನ್ನುವುದಕ್ಕೆ ದಾಖಲೆಗಳ ಸಮೇತ ದಾಖಲೆಗಳು ಸಿಕ್ಕ ಹಿನ್ನೆಲೆಯಲ್ಲಿ ಸರ್ಕಾರ ಬ್ಯಾನ್ ಮಾಡಿತ್ತು. ಹಾಗೆ SDPI ಕೂಡ ಬ್ಯಾನ್ ಆಗಬೇಕು ಅನ್ನುವುದು ತನಿಖಾ ಸಂಸ್ಥೆಗಳ ವಾದ. ಈಗ PFI ಹುಟ್ಟಿದ್ದು ಹೇಗೆ? PFI ಬ್ಯಾನ್ ಆದ ನಂತರ SDPI ಆಕ್ಟಿವ್ ಆಗಿದ್ದು ಹೇಗೆ? PFI ಮತ್ತು SDPIಗೂ ಮುನ್ನ ಏನಾಗಿದ್ವು? ಈ ಪ್ರಶ್ನೆಗಳಿಗೆ ಬಂದರೆ, ಸಿಮಿ ಅನ್ನುವಂತಹ ಒಂದು ಉಗ್ರಗಾಮಿ ಸಂಘಟನೆ ಇತ್ತು. ಆ ಸಿಮಿಯನ್ನು ಬ್ಯಾನ್ ಮಾಡಿದ ನಂತರ ಅದು PFI ಆಯಿತು. PFI ಬ್ಯಾನ್ ಮಾಡಿದ ನಂತರ ಸಿಮಿ PFI ಏನು ಮಾಡ್ತಿತ್ತು ಅದನ್ನು SDPI ಮಾಡ್ತಿದೆ ಅನ್ನೋದು ಆರೋಪ. ಸಿಮಿ ಭಯೋತ್ಪಾದಕ ಸಂಘಟನೆಯಾಗಿತ್ತು. ಅದರ ಮತ್ತೊಂದು ರೂಪವೇ PFI. ಭಾರತದಲ್ಲಿ ಇಸ್ಲಾಮಿಕ್ ಆಡಳಿತವನ್ನು ಸ್ಥಾಪಿಸುವ ಸಿದ್ಧಾಂತವನ್ನು ಸಿಮಿ ಸಂಘಟನೆ ಹೊತ್ತಿತ್ತು. ಏನು ಸಿಮಿ ಅಂದರೆ ಸ್ಟೂಡೆಂಟ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾ. ಈ ಹೆಸರಿನಲ್ಲಿ ಒಂದು ಉಗ್ರಗಾಮಿ ಸಂಘಟನೆಯನ್ನು ಕಟ್ಟಿಕೊಂಡು 1977ರಲ್ಲಿ ಆರಂಭ ಆಗಿತ್ತು. ಇದನ್ನು ಬ್ಯಾನ್ ಮಾಡಿದ್ದು ವಾಜಪೇಯಿ ಸರ್ಕಾರ 2001ರಲ್ಲಿ. ಇದು ಬ್ಯಾನ್ ಆದಮೇಲೆ ಯಾವ ಸಿಮಿ ಸಂಘಟನೆಯಲ್ಲಿ ಸದಸ್ಯರುಗಳಿದ್ರಲ್ಲ ಅವರೆಲ್ಲ ಸೇರಿ 2006ರಲ್ಲಿ PFIಯನ್ನು ಸ್ಥಾಪನೆ ಮಾಡಿದ್ರು. ಯಾರು ಸಿಮಿಯಲ್ಲಿದ್ದರೋ ಅವರೇ PFIಯನ್ನು ಸ್ಥಾಪನೆ ಮಾಡಿದ್ರು. ಯಾರು PFIನಲ್ಲಿದ್ದರೋ ಅವರೇ SDPIಯನ್ನು ನಿರ್ವಹಣೆ ಮಾಡ್ತಾಯಿದ್ರು ಪೊಲಿಟಿಕಲ್ ಪಾರ್ಟಿಯಾಗಿ. ಈಗ PFI ಇಲ್ಲ, ಅದರ ಕೆಲಸವನ್ನು SDPI ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ಮಾಡ್ತಾ ಇದೆ ಎನ್ನುವುದು ಆರೋಪ. PFIನ ಸಿದ್ಧಾಂತ ಏನಾಗಿತ್ತು? ಹಾಗಿದ್ರೆ SDPI ವಿಷಯಕ್ಕೆ ಬರೋದಾದರೆ, PFI ಮೂಲ ಸಂಘಟನೆ SDPIನ ಅದರ ಸಿದ್ಧಾಂತ ಏನು? 2021ರ ಅಂತ್ಯದಲ್ಲಿ ಬಿಹಾರದಲ್ಲೊಂದು ಡಾಕ್ಯುಮೆಂಟ್ ಸಿಕ್ತು. ಆ ಡಾಕ್ಯುಮೆಂಟ್ PFIನ ಕಚೇರಿಯಲ್ಲಿ ಸಿಕ್ಕಂತಹ ಡಾಕ್ಯುಮೆಂಟು. ಅದರಲ್ಲಿ ಏನಿತ್ತು? 2047ರ ಒಳಗೆ ಇಡೀ ಭಾರತವನ್ನು ಇಸ್ಲಾಮಿಕ್ ದೇಶವನ್ನಾಗಿ ಮಾಡಬೇಕು ಅನ್ನೋದು. ಅದು PFIನ ಸಿದ್ಧಾಂತ. ಭಾರತವನ್ನು ಇಸ್ಲಾಮಿಕ್ ದೇಶ ಮಾಡುವಂತಹ ಹುನ್ನಾರ ಇದೆ ಅನ್ನೋದು ಗೊತ್ತಾಗಿದ್ದೇ PFIನ ಆ ಡಾಕ್ಯುಮೆಂಟು. ಬಿಹಾರದ ಪೊಲೀಸರು ತನಿಖೆ ಮಾಡಿದಾಗ ಇಡೀ PFIನ ಷಡ್ಯಂತ್ರ ಬಯಲಾಗಿತ್ತು. ಭಾರತದಲ್ಲಿ ಇಸ್ಲಾಮಿಕ್ ಧ್ವಜವನ್ನು ಹಾರಿಸಬೇಕು ಅನ್ನುವ ಪ್ರಯತ್ನದ ಪ್ಲಾನ್ ಆಗಿತ್ತು ಅವ್ರದ್ದು. ಇಂಡಿಯಾ ವಿಷನ್ 2047 ಇಸ್ಲಾಮಿಕ್ ಆಳ್ವಿಕೆ ಕಡೆಗೆ ಭಾರತ ಅಂತ ಒಂದು ಡಾಕ್ಯುಮೆಂಟ್ ಸಿಕ್ಕಿತ್ತು. 10-15 ಪೇಜ್ ಇತ್ತದು. ಆ ಡಾಕ್ಯುಮೆಂಟ್ನಲ್ಲಿ ಭಾರತದಲ್ಲಿ ಇಸ್ಲಾಮಿಕ್ ಆಳ್ವಿಕೆಯನ್ನು ಜಾರಿಗೆ ತರೋದಕ್ಕೆ ಏನೆಲ್ಲ ಮಾಡಬೇಕು ಅಂತ 4 ಹಂತಗಳಿದ್ವು. PFI ಲೀಡರ್ಸ್ಗಳ ಅರೆಸ್ಟ್ ಆದ್ರಲ್ಲ ಅವರ ಹತ್ರ ಸಿಕ್ಕಂತಹ ಬ್ಲೂ ಪ್ರಿಂಟ್ ಅದು 8 ಪೇಜ್ ಇತ್ತಂತೆ.
ಆ 8 ಪೇಜ್ನಲ್ಲಿ 4 ಹಂತದಲ್ಲಿ ಭಾರತದಲ್ಲಿ 2047 ಸ್ವತಂತ್ರ ಬಂದು 100 ವರ್ಷ ಆಗುತ್ತೆ. ಆ 100ನೇ ವರ್ಷಕ್ಕೆ ಭಾರತದಲ್ಲಿ ಇಸ್ಲಾಮಿಕ್ ಆಳ್ವಿಕೆ ಇರಬೇಕು. ಗಜ್ವಾಯೆ ಹಿಂದ್ ಅನ್ನುವಂತಹ ಒಂದು ಐಡಿಯಾಲಜಿ ಇದೆಯಲ್ಲ, ಈ ಭಾರತದ ಭೂಪಟದಲ್ಲಿ ಇಸ್ಲಾಮಿಕ್ ಆಳ್ವಿಕೆ ಅದನ್ನು ಜಾರಿಗೆ ತರಬೇಕು ಅನ್ನೋದು PFIನ ಉದ್ದೇಶ ಆಗಿತ್ತು. ಈಗ ಅದರ ಚಟುವಟಿಕೆಯನ್ನು SDPI ಮಾಡ್ತಿದೆ ಅನ್ನೋದು ಆರೋಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.